ಸಿಟಿಲಿ ಕಾರ್ ವಾಶು ಬೈಕ್ ವಾಶು ಅಂತ ಮಾಡಿದ್ರೆ ನಾವು ನಮ್ಮ ಹಳ್ಳಿಯಲ್ಲಿ ಎಮ್ಮೆ ವಾಶ್ ಮಾಡ್ತೀವಿ. ಆದ್ರೆ ಎಮ್ಮೆಗಳು ನಮ್ದಲ್ಲ, ಅದಕ್ಕೆ ನಮ್ಮ ನೋಡಿ ಎದ್ರುಕೊಂಡು ಓಡ್ತಾ ಇದೆ. ಕಾಲ್ವೆನಲ್ಲಿ ಪಾಪ ಅಜ್ಜಿ ಒಬ್ಬರೇ ತೊಳಿತಾ ಇದ್ರು, ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಎಮ್ಮೆ ಮೈ ತೊಳಿಯಕ್ಕೆ ಹೋಗಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು, ನಮ್ಮ ಶ್ರೀಮುದ್ದು, ನಮ್ಮ ಅಪ್ಪ, ನಮ್ಮ ಚಿಕ್ಕ ಮಾವ ಎಲ್ಲರೂ ಮಂಡ್ಯಾಗ ಹೋಗಿದ್ವಿ ಮಾರ್ಕೆಟ್ಗೆ ಸಾಮಾನು ತಗೊಂಬರೋಣ ಅಂತ. ಬರ್ತಾ ಅಲ್ಲೇ ದೋಸೆ ಮತ್ತೆ ಉದ್ದಿನೊಡೆನ ತಿನ್ಕೊಂಡು ನಮ್ಮ ಗದ್ದೆ ಹತ್ರ ಬಂದ್ವಿ. ನಮ್ಮ ಗದ್ದೆ ಹತ್ರ ಇವತ್ತು ಟೊಮೆಟೊ ಹಣ್ಣು ಕೀಳ್ತಾ ಇದ್ವಿ. ನಮ್ಮ ಅಜ್ಜಿ ನಮ್ಮ ಅವ್ವ ಎಲ್ಲರೂ ಟೊಮೆಟೊ ಹಣ್ಣನ್ನ ಸಪ್ರೇಟ್ ಮಾಡ್ತಾ ಇದ್ರು. ಅವರಿಗೆ ಊಟನೂ ತಗೊಂಬಂದಿದ್ವಿ. ನಮ್ಮ ಗದ್ದೆಗೆ ಯಾರ್ಯಾರು ಕೆಲಸ ಮಾಡಕ್ ಬಂದಿದ್ರು ಅವ್ರಿಗೆಲ್ಲರಿಗೂ ಅಡುಗೆನ ತಗೊಂಬಂದಿದ್ವಿ. ಏನಪ್ಪ ಅಡುಗೆ ಅಂತ ಅಂದರೆ ಹುಳ್ಳಿಕಾಳು ಉಪ್ಪು ಸಾಂಬಾರು. ಹಳ್ಳಿಗಳಲ್ಲಿ ಯಾರು ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಮಸಾಲೆ ದೋಸೆ, ಪೂರಿ ಅಂತ ಯಾರೂ ಇಷ್ಟಪಡಲ್ಲ. ಈ ಥರ ಹುಳ್ಳಿಕಾಳು ಉಪ್ಪು ಸಾಂಬಾರು, ಜಾಸ್ತಿ ಉಪ್ಪು ಸಾಂಬಾರು ಖಾರವಾಗಿರಬೇಕು. ಅನ್ನ ಮತ್ತು ಮುದ್ದೆ ಇದ್ದರೆ ಬೆಳಗ್ಗೆ ಒಂದ್ಸತಿ ಊಟ ಮಾಡಿದ್ರೆ ಸಂಜೆವರೆಗೂ ಚೆನ್ನಾಗಿ ಗದ್ದೆಯಲ್ಲಿ ದುಡಿಬೋದು, ಅಷ್ಟು ಶಕ್ತಿ ಇರುತ್ತೆ. ನಮ್ಮ ಶ್ರೀಮುದ್ದು ನೋಡಿ ನಮ್ಮ ಅವನಿಗೆ ಸುಸ್ತಾಗಿದೆಯೇ ತಗೋ ಅಂತ ನೀರು ಕುಡಿಸ್ತಾ ಇದ್ದ. ಎಲ್ಲರಿಗೂ ಊಟನ ಬಡಿಸಿ ಮತ್ತು ನಮ್ಮ ಗದ್ದೆಗೆ ಕೆಲಸ ಮಾಡೋಕ್ಕೆ ಬಂದಿದ್ದವ್ರಿಗೂ ಅಷ್ಟೇ ಎಲ್ರಿಗೂ ಊಟ ಬಡಿಸಿ ಬಾಳೆ ಎಲೆಯಲ್ಲಿ ತಿಂದರೆ ಇನ್ನೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದೆಲ್ಲ ಮಾಡಿಕೊಂಡು ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಶ್ರೀಮುದ್ದು 3 ಜನನು ಕಾಲುವೆನಲ್ಲಿ ಆಟಾಡೋಣ ಅಂತ ಹೋಗಿದ್ವಿ. ಯಾರ್ಯಾರಿಗೆ ಈ ಗಿಡದ ಹೆಸರು ಗೊತ್ತು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ಚಿಕ್ಕ ವಯಸ್ಸಲ್ಲಿ ಅದು ನೀರೇ ಹಿಡಿಯಲ್ಲ ಅದಕ್ಕೆ ಅಂತ ನಾವು ಆಟಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಅಜ್ಜಿ ಯಾರೋ ಬಂದರು ಎಮ್ಮೆ ಮೈ ತೊಳೆಯೋಣ ಅಂತ. ಅಜ್ಜಿಗೆ ಹೆಲ್ಪ್ ಆಗಲಿ ಅಂತ ನಾವು ಅಜ್ಜಿಗೆ ಎಮ್ಮೆ ಮೈನ ತೊಳ್ಕೊಟ್ಟು ಅಲ್ಲಿಂದ ಆಟ ಆಡ್ಕೊಂಡು ಹೋದ್ವಿ. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ.